ಮುಖಂಡರ ಜೊತೆನೂ ಕೂಡ ಮಾತುಕತೆ ಆಯಿತು. ಫೋನ್ನಲ್ಲಿ ಕೂಡ ಏನು ಅಲ್ಲಿ ಈಗ ಚಳವಳಿಯಲ್ಲಿ ಏನು ಲೀಡರ್ಶಿಪ್ ತೊಗೊಂಡು ಚಳವಳಿಯಲ್ಲಿ ಭಾಗವಹಿಸಂಥ ರೈತ ಮುಖಂಡರ ಜೊತೆನೂ CM ಸಾಹೇಬ್ರ ಮಾತುಕತೆ, ನಿರಂತರವಾದಂಥ ಸಂಪರ್ಕ ರೈತರ ಮುಖಂಡರ ಜೊತೆನೂ ಇದೆ. ಆಮೇಲೆ ಫ್ಯಾಕ್ಟ್ರಿ ಓನರ್ಸ್ ಕೂಡ ಈಗೆಲ್ಲ ಬೆಳಗ್ಗೆ ನೀವೇ ನೋಡ್ತಾ ಇದ್ರೆ ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿಯವರೆಗೆ ನಿರಂತರವಾಗಿ ಇದನ್ನು ಈ ಒಂದು ಏನು ಈಗ ಸಂಘರ್ಷಕ್ಕೆ ಬಿದ್ದಿದೆ ಇದನ್ನು ಸುಖಾಂತ್ಯ ಮಾಡಬೇಕು ಅಂತ ಬೆಳಗ್ಗೆಯಿಂದ ಕೂಡ ಪ್ರಯತ್ನ ನಡೆದಿದೆ. ಏನೋ ಒಂದು ಕನ್ಕ್ಲೂಡಿಂಗ್ ಒಂದು ಹಂತಕ್ಕೆ ಬಂದಿದೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇನ್ನೇನು 5 ರಿಂದ 10 ನಿಮಿಷಕ್ಕೆ ಒಂದು ಕ್ಲೈಮ್ಯಾಕ್ಸ್ ಅಂತ ಸುಖಾಂತ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಖಂಡಿತವಾಗ್ಲೂ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತಾ ಇದ್ದೀನಿ. ರೈತರಿಗೂ ಗುಡ್ ನ್ಯೂಸು, ಫ್ಯಾಕ್ಟ್ರಿ ಓನರ್ಗೂ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಬಟ್ ಎಲ್ಲರಿಗೂ ಅನುಕೂಲ ಆಗುವಂಥ ಡಿಸಿಷನ್ ಇನ್ನೊಂದು 5 ರಿಂದ 10 ನಿಮಿಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತಮ್ಮ ಎದುರುಗಡೆ ಹೇಳ್ತಾರೆ. ಬಟ್ ಇಷ್ಟು ಮಾತ್ರ ಹೇಳ್ತೀನಿ, ಗುಡ್ ನ್ಯೂಸ್ ಅಂತ ಹೇಳಿ. ನನಗೆ ಗೊತ್ತಿಲ್ಲ ರೀ, ನಾನಂತರೂ ಮೀಟಿಂಗ್ನಲ್ಲಿ ಇಲ್ಲಿವರೆಗೆ ಕೂತಿದ್ದೆ. ಯಾವುದೋ ಒಂದು ಪ್ರಾಬ್ಲಮ್ ಇದ್ದಿದ್ದಕ್ಕೆ ನನ್ನ ಪಾಡಿಗೆ ಬೇಗ ಆ ಕಡೆ ಹೋಗೋಣ ಅಂತ ಎದ್ದು ಬಂದೆ. ಬಟ್ ತಾವು ಕರೆದ್ರಿ ಅಂತ ರಿಯಾಕ್ಟ್ ಮಾಡಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ಚೆನ್ನಾಗಿರುತ್ತೆ.